ನಮಸ್ತೆ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾನು ನೋಡಿ ಈ ಸೇವಂತಿಗೆ ಹೂಗಳು ಈ ರೀತಿ ಅರಳೋಕ್ಕೂ ಮುಂಚೆ ಹಾಳಾಗೋದು ಏಕೆ ನೋಡಿ, ಈ ರೀತಿ ಕಪ್ಪಾಗಿದೆ. ಇದಕ್ಕೆ ಕಾರಣ ಏನು ಮತ್ತು ನಾವು ಏನು ಮಾಡಿದರೆ ಅದನ್ನು ಹೋಗಲಾಡಿಸ್ಬೋದು ಅಂತ ಈ ವಿಡಿಯೋದಲ್ಲಿ ಹೇಳ್ತೀನಿ. ಒಂದು 2-3 ಕಾರಣ ಇರುತ್ತೆ. ಅದು ಯಾವ್ಯಾವ ಕಾರಣ ಮತ್ತು ಅದಕ್ಕೆ ನಾವು ಯಾವ ರೀತಿ ಪ್ರಿಕಾಷನ್ ತಗೋಬೇಕು ಅಂದರೆ ಅದು ಹಾಳಾದ್ಮೇಲೆ ಹೂ ಅರಳಲ್ಲ. ಅಂದರೆ ಒಂದ್ಸತಿ ಅದು ಆದಮೇಲೆ ನಮಗೇನೂ ಮಾಡೋಕ್ಕಾಗಲ್ಲ. ಮಾಡೋಕ್ಕೂ ಮುಂಚೆ ನಾವು ಮಾಡಬೇಕು. ಆದರೆ ಗೊತ್ತಿದ್ರೂ ನಾನು ತಪ್ಪು ಮಾಡಿದ್ದೀನಿ, ಸಾರಿ. ಯಾಕಂದರೆ ಒಂದೊಂದು ಟೈಮಲ್ಲಿ ನಮಗೆ ಅದು ಮ್ಯಾನೇಜ್ ಮಾಡೋಕ್ಕಾಗಲ್ಲ ಕೆಲವೊಂದು ಹೂವಿನ ಗಿಡಗಳನ್ನು. ಹಾಗಾಗಿ ಆ ಟೈಮ್ ನಮಗೆ ಅಡ್ಜಸ್ಟ್ ಆಗಲ್ಲ. ಹಾಗಾಗಿ ಈ ರೀತಿ ಆಗಿದೆ. ಕೆಲವೊಂದು ಹೂಗಳು ಹಾಳಾಗ್ಬಿಟ್ಟಿದೆ. ನೀವಿನ್ನು ನನ್ನ ಚಾನಲ್ಗೆ ಹೊಸಬರಾದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಂಡಿದ್ರೆ ನಾನು ಹಾಕೋ ಎಲ್ಲ ವಿಡಿಯೋದ ನೋಟಿಫಿಕೇಶನ್ ನಿಮಗೆ ಬರುತ್ತೆ. ಒಂದಷ್ಟು ಪ್ರಯತ್ನಗಳು ನಮ್ಮಿಂದ ಆಗತ್ತೆ, ಅದಕ್ಕೆ ಒಂದು ಲೈಕ್ ಇರಲಿ ಅಂತ ಕೇಳ್ಕೊತೀನಿ. ಹಾಗಾಗಿ ಒಂದು ಲೈಕ್ ಮಾಡಿಬಿಡಿ. ಮತ್ತೆ ನೋಡಿ, ನನ್ನ ಇನ್ನೊಂದು ಚಾನಲ್ ಜೈ ಕನ್ನಡ ಸ್ಟೋರೀಸ್ ಅಂತ, ಆ ಚಾನಲ್ಗೂ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ವಿಡಿಯೋಸನ್ನು ನೋಡಿ ಕತೆಗಳು ಹೇಗಿರುತ್ತೆ ಅಂತ ಕಾಮೆಂಟ್ ಮಾಡಿ. ನಾನು ಹೊಸದಾಗಿ ಮಾಡ್ತಾ ಇರೋದ್ರಿಂದ ಅದಕ್ಕೆ ನಮಗೆ ನೀವು ಒಂದಷ್ಟು ಸಜೆಷನ್ ಕೊಡಿ ಅಂತ ಕೇಳ್ಕೊತೀನಿ. ಯಾಕಂದರೆ ನಾವು ಏನೇ ಮಾಡಿದರೂ ತಪ್ಪು ಮತ್ತು ಸರಿ ಎರಡೂ ಇರುತ್ತೆ. ಹಾಗಾಗಿ ತಪ್ಪ ಮಾಡಿರೋದನ್ನು ನೀವು ಕಾಮೆಂಟ್ ಮಾಡೋದ್ರಿಂದ ನಾವು ತಿದ್ಕೊಳ್ಳೋಕ್ಕೆ ಅವಕಾಶ ಆಗತ್ತೆ ಅಂತ ಅಷ್ಟೇ. ಬನ್ನಿ ನೋಡೋಣ ಇವತ್ತು ಯಾವ ರೀತಿ ಸೇವಂತಿಗೆಗಳ ಯಾವ ರೀತಿ ನಾನು ಕೇರ್ ಮಾಡಿದ್ದೀನಿ ಅಂತ ನಿಮ್ಗೆಲ್ರಿಗೂ ಗೊತ್ತೇ ಇದೆ. ಆದರೂ ಕೂಡ ಈ ರೀತಿ ಆಗಿದೆ ಯಾಕೆ ಅಂತ ಹೇಳ್ತಾ ಹೋಗ್ತೀನಿ, ನೋಡ್ತಾ ಹೋಗಿ. ನೋಡ್ಬೋದು ಇಲ್ಲಿ ಎಲ್ಲ ಹೂಗಳು ಅದೇ ರೀತಿ ಆಗಿಲ್ಲ, ಕೆಲವೊಂದು ಹೂ ಮಾತ್ರ ಆಗಿದೆ. ನೋಡ್ಬೋದು ಇಲ್ಲಿ ನಾನು ತೋರಿಸ್ತಾ ನಿಮಗೆ ಮಾತಾಡ್ತಾ ಹೋಗ್ತೀನಿ. ಎಲ್ಲ ಹೂ ಆಗಿಲ್ಲ. ಮೊದಲನೇ ಕಾರಣ ಬಂದು ವಾತಾವರಣದಲ್ಲಿ ಇಮ್ಯುನಿಟಿ ಕಡಿಮೆ ಆದಾಗ, ಅಂದರೆ ಬಿಸಿಲು ಕಡಿಮೆ ಆದಾಗ, ಮಳೆ ವಾತಾವರಣ ಇದ್ದಾಗ ಫಂಗಸ್ ಆಗತ್ತೆ. ಫಂಗಸ್ ಹೆಚ್ಚಾಗಿ ಆಗುವಂಥ ಮೊದಲನೇ ಕಾರಣ ಅದೇ. ಇಲ್ಲ ಅಂದರೆ ಕೆಲವೊಂದು ಸಾರಿ ಈ ಹೂವಿಗೆ ಮೊಗ್ಗಿಗೆಲ್ಲ ನೀರು ತಾಗಿಬಿಡತ್ತೆ. ನೀರು ತಾಗಿ ಮತ್ತೆ ಆ ದಿನ ಬಿಸಿಲು ಬರದೇ ಹೋದರೂ ಕೂಡ ಇದೇ ರೀತಿ ಆಗತ್ತೆ. ನೋಡ್ಬೋದು ಇದೆಲ್ಲ ಹೆಚ್ಚಿನ ಕಾರಣ ಅದು ಫಂಗಸ್ ಆಗಿರೋದು. ಹೂ ಅರಳಲ್ಲ. ನೋಡ್ಬೋದು ಇಲ್ಲಿ ನೋಡಿ, ಇಲ್ಲಿ ಒಳಗಡೆ ಎಷ್ಟು ಕಪ್ಪಾಗಿಬಿಟ್ಟಿದೆ. ಇದು ಫಂಗಸ್ ಆಗಿರೋದ್ರಿಂದ ಆಗಿರೋದು. ನಾನು ಪೆಸ್ಟಿಸೈಡನ್ನು ಸ್ಪ್ರೇ ಮಾಡಿದೆ, ತುಂಬ ದಿನ ಆಗೋಯ್ತು. ನಾನು ಇದಕ್ಕೆ ಮೊನೋಸಿಲ್ನ ಸ್ಪ್ರೇ ಮಾಡ್ತೀನಿ, ಇಲ್ಲಾಂದರೆ ನೀಮ್ ಆಯಿಲನ್ನು ಸ್ಪ್ರೇ ಮಾಡ್ಬೋದು. ಅದೇ ರೀತಿ ಮಾಡ್ತಾ ಇದ್ದರೆ ಮಾತ್ರ ಈ ಟೈಮಲ್ಲಿ ಮೋಡಗಳು ಜಾಸ್ತಿ ಇರುತ್ತಲ್ಲ, ಆ ಟೈಮಲ್ಲಿ ಹೆಚ್ಚು ಫಂಗಸ್ ಆಗತ್ತೆ. ಹಾಗಾಗಿ ನಾವು ಇದಕ್ಕೆ 8 ದಿವಸಕ್ಕೆ ಒಂದು ಸಾರಿ ಈ ಮೊಗ್ಗು ಬಿಡೋ ಟೈಮಲ್ಲಿ ನೀವು ಕೆಮಿಕಲ್ ಅಥವಾ ಆರ್ಗ್ಯಾನಿಕ್ ಯಾವುದೇ ಆಗಲಿ 8 ದಿವಸಕ್ಕೆ ಒಂದು ಸಾರಿ ಸ್ಪ್ರೇ ಮಾಡ್ತಾ ಇರಬೇಕು. ಅದು ಬಂದಮೇಲೆ ಸ್ಪ್ರೇ ಮಾಡೋಕ್ಕೆ ನಮಗೆ ಅದು ಬರಲ್ಲ, ಯಾಕಂದರೆ ಅದು ಹಾಳಾಗಿಬಿಡತ್ತೆ. ನೋಡಿ ಇದೆಲ್ಲ ಹಾಳಾಗಿಬಿಟ್ಟಿದೆ. ಇನ್ಮೇಲೆ ನನಗೇನು ಮಾಡೋಕ್ಕಾಗಲ್ಲ, ಅರಳಲ್ಲ. ಇದೆಲ್ಲ ಅರಳಿದೆ. ಎರಡನೇ ಕಾರಣ, ಹೂವಾಗಿ ಮುಗಿದ ಮೇಲೆ ನಾವು ಇದನ್ನು ಕಟ್ ಮಾಡಬೇಕು. ಆಗ ಈ ಮೊಗ್ಗಿಗೆಲ್ಲ ಎನರ್ಜಿ ಬರುತ್ತೆ. ಆಗ ಆ ರೀತಿ ಆಗಲ್ಲ. ಮತ್ತೊಂದು ನ್ಯೂಟ್ರಿಷನ್ ಕೊರತೆಯಿಂದ ಕೂಡ ಅದು ಆಗತ್ತೆ. ಹಾಗಾಗಿ ನಾವು ಅದಕ್ಕೆ ಮೊಗ್ಗು ಬಿಡೋ ಟೈಮಲ್ಲಿ ಪೊಟ್ಯಾಷಿಯಮ್ ರಿಚ್ ಫರ್ಟಿಲೈಸರನ್ನು ಹಾಕಬೇಕಾಗತ್ತೆ. ನಾನು ಆಲ್ರೆಡಿ ನಿಮಗೆ ಅದನ್ನೆಲ್ಲ ತೋರಿಸಿದ್ದೀನಿ. ನೋಡಿ ಎಲ್ಲವೂ ಆ ರೀತಿ ಆಗಿಲ್ಲ. ಅಂದರೆ ಎಲ್ಲವಕ್ಕೂ ಫಂಗಸ್ ಆಗಿಲ್ವಾ ಅಂತ ನೀವು ಕೇಳ್ಬೋದು. ಕೆಲವೊಂದು ಇಮ್ಯುನಿಟಿ ಜಾಸ್ತಿ ಇದ್ದಾಗ ಆ ರೀತಿ ಆಗಲ್ಲ. ಈ ಗಿಡ ಆ ರೀತಿ ಆಗಿಲ್ಲ. ಇಮ್ಯುನಿಟಿ ನಾವು ಗಿಡಕ್ಕೆ ಎಷ್ಟು ಡೆವಲಪ್ ಮಾಡ್ತೀವೋ ಅಷ್ಟು ಗಿಡ ಚೆನ್ನಾಗಿ ಬರುತ್ತೆ, ಹೂ ಚೆನ್ನಾಗಾಗತ್ತೆ. ಇದೆಲ್ಲ ಮೊದಲು ಅರಳಿರೋದೆಲ್ಲ ಸರಿಯಾಗಿತ್ತು. ಆಮೇಲೆ ಮಳೆ ತಾಗಿ ಈ ರೀತಿ ಆಗಿದೆ. ಅಂದರೆ ಮಳೆ ತಾಗಿ ಒಂದು ದಿನಕ್ಕೆ ಒಂದು ಸಾರಿ ಮಳೆ ತಾಗಿ ಆಮೇಲೆ ಬಿಸಿಲು ಬಂದರೆ ಅದು ಆರು ಹೋಗಿಬಿಡತ್ತೆ. ಆದರೆ ಇದು ಹಾಗಾಗಿಲ್ಲ. ಮಳೆ ಬರ್ತಾನೇ ಇತ್ತು ಕಂಟಿನ್ಯೂಯಸ್ ಆಗಿ, ಮತ್ತು ಮೋಡ ಇತ್ತು, ಬಿಸಿಲೇ ಬಂದಿಲ್ಲ. ಹಾಗಾಗಿ ಈ ರೀತಿ ಫಂಗಸ್ ಆಗಿಬಿಟ್ಟಿದೆ. ನೋಡಿ ಕೆಲವೊಂದು ಆ ರೀತಿ ಆಗಿಲ್ಲ. ನೋಡಿ ಇವೆಲ್ಲ ಆಗಿಲ್ಲ. ಅಂದರೆ ಕಾರಣ ಈಗ ಮಳೆ ಬರ್ತಾ ಇಲ್ಲ. ಇದು ತುಂಬ ದಿನದ ಹಿಂದೆ ಈ ರೀತಿ ಆಗಿರೋದು. ಹಾಗಾಗಿ ಆ ಟೈಮಲ್ಲಿ ನಾನು ಮತ್ತೆ ಸ್ವಲ್ಪ ಏನಾದರೂ ಪೆಸ್ಟಿಸೈಡ್ ಕೂಡ ಸ್ಪ್ರೇ ಮಾಡಿದರೆ ಇದು ಸ್ವಲ್ಪ ಕಂಟ್ರೋಲಿಗೆ ಬರ್ತಿತ್ತು. ಅದನ್ನು ಕೂಡ ನಾನು ಮಾಡಿಲ್ಲ. ಹಾಗಾಗಿ ಆ ರೀತಿ ಆಗಿದೆ. ಇದು ನೋಡಿ ಈಗ 8 ದಿವಸದಿಂದ ನಾನು ಸ್ಪ್ರೇ ಮಾಡ್ತಾನೇ ಇದ್ದೀನಿ, ಮೊನೋಸಿಲ್ನ ಸ್ಪ್ರೇ ಮಾಡ್ತಾ ಇದ್ದೀನಿ. ಹಾಗಾಗಿ ಇದು ಯಾವುದಕ್ಕೂ ಆಗಿಲ್ಲ. ನೋಡ್ಬೋದು ಇಲ್ಲಿ ಆಗಿಲ್ಲ.
ಇದೆಲ್ಲ ಹೂವಾಗಿ ಮುಗಿದಿರೋದು, ಮೊದಲೇ ಹೂವಾಗಿತ್ತಲ್ಲ, ಹಾಗಾಗಿ ಇದೆಲ್ಲ ಒಣಗ್ತಾ ಇದೆ. ಇನ್ನು ಇದನ್ನೆಲ್ಲ ಕಟ್ ಮಾಡಿಕೊಟ್ರೆ ಈ ಉಳಿದಿರೋವಂಥ ಮೊಗ್ಗೆಲ್ಲ ಚೆನ್ನಾಗಿ ಬರುತ್ತೆ. ಆ ರೀತಿ ನಾವು ಮೇಂಟೈನ್ ಮಾಡಬೇಕಾಗತ್ತೆ. ನ್ಯೂಟ್ರಿಷನ್ ಕೊರತೆಯಿಂದ ಕೂಡ ನಮ್ಮ ಗಿಡಗಳು ಆ ರೀತಿ ಆಗತ್ತೆ. ಹಾಗಾಗಿ ನಾವು ಅದಕ್ಕೆ ಮೊಗ್ಗು ಬಿಡೋ ಟೈಮಲ್ಲಿ ಡ್ರೈ ಗೊಬ್ಬರವನ್ನು ಹಾಕಬೇಕು, ಮತ್ತು ಲಿಕ್ವಿಡ್ ಗೊಬ್ಬರವನ್ನು ಕೂಡ ವಾರಕ್ಕೆ ಒಂದು ಸಾರಿ ಹಾಕ್ತಾನೇ ಇರಬೇಕಾಗತ್ತೆ. ಮೇನಾಗಿ ಬರೋದು ಫಂಗಸ್ ಬರದೇ ಇರೋ ಹಾಗೆ ನೋಡಿ, ನಾವು ಹೂವಲ್ಲಿ ಒಳಗಡೆ ಮೊಗ್ಗು ಇಲ್ಲೆಲ್ಲ ಏನೂ ಆಗಿಲ್ಲ, ಈಗೀಗ ಆಗ್ತಾ ಇಲ್ಲ. ಈಗೊಂದು 15 ದಿವಸದ ಹಿಂದೆ ತುಂಬ ಮಳೆ ಬಂತು, ಮತ್ತು ಮೋಡ ತುಂಬ ದಿನ ಇತ್ತು, 1-2 ದಿವಸ ಬಿಸಿಲೇ ಬಂದಿಲ್ಲ, ಹಾಗಾಗಿ ಆ ರೀತಿ ಆಗಿದೆ ನೋಡಿ. ಈಗೆಲ್ಲ ಬರುವಂಥ ಹೂವೆಲ್ಲ ಆ ರೀತಿ ಆಗಿಲ್ಲ, ತುಂಬ ಚೆನ್ನಾಗಿ ಬರ್ತಾ ಇದೆ ನೋಡಿ. ನೋಡ್ಬೋದು, ನಾನು ಹಿಂದಿನ ತಿಂಗಳಲ್ಲಿ ನಿಮಗೆ ಆ ಗಿಡಗಳೆಲ್ಲ ಹೇಗಿತ್ತು ಅಂತ ತೋರಿಸಿದ್ದೆ. ಇವೆಲ್ಲ ಚೆನ್ನಾಗಿ ಹೂವಾಗಿತ್ತು. ಆದರೆ ನೆಕ್ಸ್ಟ್ ಹೂವಾಗುವಂಥ ಹೂವು ಚೆನ್ನಾಗಾಗಿರಲಿಲ್ಲ. ಇದು 1-2-3 ಗಿಡದಲ್ಲಿ ಆ ರೀತಿ ಆಗಿತ್ತು. ಗಿಡಕ್ಕೆ ಇಮ್ಯುನಿಟಿ ಕೂಡ ಕಡಿಮೆ ಆದಾಗ, ಮತ್ತು ನೀರು ತಾಗದಾಗ, ಮತ್ತು ಫಂಗಸ್ ಆದಾಗ, ಈ 3 ಕಾರಣಗಳಿಂದ ಆ ರೀತಿ ಆಗತ್ತೆ. ಅವನ್ನು ನಾವು ಏನು ಮಾಡಬೇಕು ಅಂತಲೂ ಕೂಡ ಹೇಳಿದ್ನಲ್ಲ. ಒಂದನೇದಾಗಿ ನಾವು ಅದಕ್ಕೆ ನೀರು ತಾಗದೇ ಇರೋ ಹಾಗೆ ನೋಡ್ಕೋಬೇಕು. ಎರಡನೇದಾಗಿ ನಾವು ಇದಕ್ಕೆ ಫಂಗಸ್ ಆಗದೇ ಇರೋ ಹಾಗೆ ನೋಡ್ಕೋಬೇಕು. ಫಂಗಸ್ ಆಗದೇ ಇರೋ ಹಾಗೆ ನೀವು ಯಾವುದಾದ್ರೂ ಪೆಸ್ಟಿಸೈಡನ್ನು ಸ್ಪ್ರೇ ಮಾಡ್ಬೋದು. ನೀಮ್ ಆಯಿಲನ್ನು ಸ್ಪ್ರೇ ಮಾಡ್ತಾನೇ ಇರಿ. ಇಲ್ಲಾಂದರೆ ನೀವು ಈರುಳ್ಳಿ, ಬೆಳ್ಳುಳ್ಳಿ ಅದನ್ನೆಲ್ಲ ಹಾಕಿ ಅದಕ್ಕೆ ಸ್ವಲ್ಪ ನೀಮ್ ಆಯಿಲ್ ಹಾಕಿ ಸೋಪ್ ನೀರನ್ನು ಸ್ಪ್ರೇ ಮಾಡ್ಬೋದು. ತುಂಬ ನಾನು ಆರ್ಗ್ಯಾನಿಕ್ ಕೂಡ ಹೇಳಿದ್ದೀನಿ. ನನ್ನ ಚಾನಲ್ಲಿಗೆ ಹೋದರೆ ನಿಮಗೆ ಪೆಸ್ಟಿಸೈಡ್ ವಿಡಿಯೋ ಹೋದರೆ ಎಲ್ಲವೂ ಸಿಗತ್ತೆ. ಆ ರೀತಿ ಆರ್ಗ್ಯಾನಿಕ್ ಕೂಡ ನೀವು ಸ್ಪ್ರೇ ಮಾಡ್ಬೋದು. ನಿಮಗೆ ಟೈಮ್ ಇಲ್ಲ ಅಂದಾಗ ನೀವು ಯಾವುದಾದ್ರೂ ನೀವು ಅಂಗಡಿಗಳಲ್ಲಿ ಹೋಗಿ ಕೇಳಿದರೆ ನಿಮಗೆ ಕೆಮಿಕಲ್ ಪೆಸ್ಟಿಸೈಡ್ ಸಿಗತ್ತೆ, ಅದನ್ನು ಕೂಡ ಸ್ಪ್ರೇ ಮಾಡಿ. ಇಲ್ಲಾಂದರೆ ಮೊನೋಸಿಲ್ ಅಂತ ನಿಮಗೆ ಆನ್ಲೈನಲ್ಲಿ ಕೂಡ ಮೊನೋಸಿಲ್ ಸಿಗತ್ತೆ, ಅದನ್ನು ಕೂಡ ತಂದಿಟ್ಟುಕೊಂಡು ನೀರು ಸೊಣೆ ಗಿಡಕ್ಕೂ ಅದು ಆಗತ್ತೆ. ನಾನು ಅದು ಒಂದು ಕೆಮಿಕಲ್ನ ತಂದಿಟ್ಕೋತೀನಿ, ಯಾಕಂದರೆ ಆಗಾಗ ನೀರು ಸೊಣೆ ಗಿಡಕ್ಕಂತೂ ತುಂಬ ಫಂಗಸ್ ಆಗತ್ತೆ, ಹುಳುಗಳಾಗತ್ತೆ. ಹಾಗಾಗಿ ಅದನ್ನು ತಂದಿಟ್ಕೊಂಡು ನಾನು ಅದನ್ನು ಸ್ಪ್ರೇ ಮಾಡ್ತಾ ಇರ್ತೀನಿ. ಈ ಟೈಮಲ್ಲಿ ನೀರು ಸೊಣೆ ಗಿಡಕ್ಕೂ ಅಷ್ಟೇ ತುಂಬ ಕೀಟಗಳು. ಸ್ಪ್ರೇ ಮಾಡದೆ ಹೋದರೆ ಇಲ್ಲೆಲ್ಲ ಕೊಟ್ಟೆ ಆಗಿ ಒಂದು ಗಿಡನೂ ಚೆನ್ನಾಗಿ ಬರಲ್ಲ. ಹಾಗಾಗಿ ಈ ಟೈಮಲ್ಲಿ ಮಾಡ್ತಾನೇ ಇರಬೇಕಾಗತ್ತೆ. ತುಂಬ ಮಳೆ ಬಂದಾಗ ಕೂಡ ಆ ರೀತಿ ಫಂಗಸ್ ಆಗಲ್ಲ, ತುಂಬ ಬಿಸಿಲಿದ್ದಾಗ ಕೂಡ ಫಂಗಸ್ ಕಡಿಮೆ ಇರುತ್ತೆ. ಆದರೆ ಈ ಮೋಡ ಮತ್ತು ಮಳೆ, ಒಂದು ದಿವಸಕ್ಕೆ 1-2 ಮಳೆ ಬಂದಾಗ, ಮೋಡಗಳೇ ಇಡೀ ದಿನ ಇದ್ದಾಗ ಆ ರೀತಿ ಫಂಗಸ್ ಜಾಸ್ತಿ ಆಗತ್ತೆ. ಇದೆಲ್ಲ ಹೂವಾಗಿ ಮುಗಿದಿದೆ. ಇದು ಸಣ್ಣ ಗಿಡದಲ್ಲಿ ಹೂವಾಗುವಂಥ ಹೂಗಳು. ಇದೆಲ್ಲ ಹೂವಾಗಿ ಮುಗಿದು ಹೋಯಿತು ನೋಡಿ. ಇದೆಲ್ಲ ಸರಿ ಅರಳಲ್ಲೇ ಇಲ್ಲ, ಇನ್ಮೇಲೆ ಅರಳುತ್ತೆ ಇದೆಲ್ಲವ. ನೋಡ್ಬೋದು, ನಾನು ಇಲ್ಲಿ ಆ ಕಡೆ ಈ ಕಡೆ 2 ಗಿಡನ ಇಟ್ಕೊಂಡಿದ್ನಲ್ಲ, ಇದು ಹೈಬ್ರಿಡ್ ಸೇವಂತಿಗೆ ಗಿಡ. ತುಂಬ ಚೆನ್ನಾಗಿ ಬಂದಿತ್ತು. ನೋಡ್ಬೋದು, ಈ ಹೂವೆಲ್ಲ ತುಂಬ ಚೆನ್ನಾಗೇ ಬಂದಿದೆ ನೋಡಿ. ಇಷ್ಟು ಹೂವಾಗಿದೆ, ಒಂದೇ ಸೈಜಲ್ಲಿ ಎಲ್ಲವೂ ಒಂದೇ ಸಾರಿ ಅರಳ್ತಾ ಇದೆ. ಈ ರೀತಿ ಹೂವಾದಾಗ ನಮಗೂ ಕೂಡ ತುಂಬ ಖುಷಿ ಆಗಿಬಿಡತ್ತೆ ಅಲ್ಲ. ನೋಡಿ, 2 ಗಿಡ ಹೂವಾಗ್ತಾ ಇದೆ, ನೋಡ್ಬೋದು. ಇಲ್ಲಿ ಇಷ್ಟು ಹೂವಾಗಿದೆ, ತುಂಬ ಖುಷಿಯಾಗತ್ತೆ. ನೋಡ್ಬೋದು, ಈ ಗಿಡ ಎಲ್ಲ ಈಗ ಹೂವಾಗ್ತಾ ಇದೆ. ಈ ಹೂವೆಲ್ಲ ಒಂದು ಹಾಳಾಗಿಲ್ಲ, ತುಂಬ ಚೆನ್ನಾಗೇ ಬಂದಿದೆ ಈ ಹೂವೆಲ್ಲ. ನೋಡ್ಬೋದು ನೀವು, ತುಂಬ ಚೆನ್ನಾಗಿ ಬರ್ತಾ ಇದೆ ಈ ಹೂವು. ಕೆಲವೊಂದು ನ್ಯೂಟ್ರಿಷನ್ ಕೊರತೆಯಿಂದ ಕೂಡ ಆ ರೀತಿ ಆಗತ್ತೆ, ಮತ್ತು ಹೂ ಚಿಕ್ಕದಾಗತ್ತೆ, ಮತ್ತು ಅರ್ಧ ಅರಳೋದು, ಅದೆಲ್ಲ ನ್ಯೂಟ್ರಿಷನ್ ಕೊರತೆಯಿಂದನೂ ಆಗತ್ತೆ. ಮತ್ತು ಈ ಅರ್ಧ ಆಗೋದು ಫಂಗಸ್ ಇಂದನೂ ಆಗತ್ತೆ. ಫಂಗಸ್ ಈ ಕಡೆ ಫಂಗಸ್ ಆದರೆ ಆ ಹೂ ಅರಳಲ್ಲ. ಹಾಗಾಗಿ ನಾವು ಮೇನಾಗಿ ಆರ್ಗ್ಯಾನಿಕ್ ಪೆಸ್ಟಿಸೈಡ್ ಮತ್ತು ಕೆಮಿಕಲ್ ಎರಡನ್ನೂ ಇಟ್ಕೊಂಡು ಒಂದೊಂದು ಸಾರಿ ಒಂದೊಂದನ್ನು ನೀವು ಸ್ಪ್ರೇ ಮಾಡ್ತಾ ಬನ್ನಿ. ಈ ಹೂವಾಗೋ ಟೈಮಲ್ಲಿ ಕಂಟಿನ್ಯೂಸ್ ಆಗಿ ವಾರ ನೀವು ಸ್ಪ್ರೇ ಮಾಡ್ತಾ ಇರಬೇಕಾಗತ್ತೆ. ಸ್ಪ್ರೇ ಮಾಡ್ತಾನೇ ಇರಬೇಕು. ನೋಡ್ಬೋದು, ಇದೆಲ್ಲ ಚೆನ್ನಾಗಾಗಿದೆ, ಅರಳಿದೆ. ಇಲ್ಲ ಅಂದರೆ ಇಲ್ಲೆಲ್ಲ ಕಪ್ಪಾಗಿಬಿಡ್ತಿತ್ತು. ಇಲ್ಲ, ಅದಾಗಿಲ್ಲ. ಹಾಗಾಗಿ ಇದೆಲ್ಲ ಸರಿಯಾಗೇ ಇದೆ ಈ ಹೂವೆಲ್ಲ. ನೋಡ್ಬೋದು ನೋಡಿ, ಕೆಲವೊಂದು ಹೂವಾಗಿ ಮುಗಿದಿದೆ ನೋಡಿ. ಇದೇ ರೀತಿ ನಾವು ಸೇವಂತಿಗೆ ಗಿಡ ಜಾಸ್ತಿ ದಿವಸ ಇರಬೇಕು ಅಂದರೆ ನೀವು ಅದಕ್ಕೆ
ಪೆಸ್ಟಿಸೈಡನ್ನು ಸ್ಪ್ರೇ ಮಾಡ್ತಾ ಇರಿ, ಲಿಕ್ವಿಡನ್ನು ಕೊಡ್ತಾ ಇರಿ, ಮತ್ತು ಮಳೆ ನೀರು ತಾಗದೇ ಇರೋ ಹಾಗೆ ನೋಡ್ಕೊಳ್ಳಿ. ಹಾಗಿದ್ರೆ ಮಾತ್ರ ಗಿಡ ತುಂಬ ಚೆನ್ನಾಗಿಯೂ ಕೂಡ ಬರುತ್ತೆ ಮತ್ತು ಹೆಚ್ಚು ದಿನ ಆ ಹೂವು ಇರುತ್ತೆ, ತುಂಬ ದಿನ ಹೂವಿರುತ್ತೆ. ನೋಡ್ಬೋದು ನೋಡಿ, ನಾನು ಇವತ್ತು ಎಲ್ಲ ವೆರೈಟಿ ಸೇವಂತಿಗೆ ಹೂವನ್ನು ತೋರಿಸಿದ್ದೀನಿ. ಆಲ್ಮೋಸ್ಟ್ ಇಲ್ಲೊಂದು 2-3 ವೆರೈಟಿ ಹೂವಾಗಿಲ್ಲ ಅಷ್ಟೇ. ಈ ವರ್ಷ ತುಂಬ ಹಾಕ್ಕೊಂಡಿಲ್ಲ ನಾನು. ಈಗ 2 ವರ್ಷದ ಹಿಂದೆ ತುಂಬ ಹಾಕ್ಕೊಂಡಿದ್ದೆ, ತುಂಬ ವೆರೈಟಿ ಕೂಡ ಹಾಕ್ಕೊಂಡಿದ್ದೆ. ಆದರೆ ನನಗೆ ಅಷ್ಟೊಂದು ಬೇಡ, ಆಮೇಲೆ ಚೆನ್ನಾಗಿ ಮೇಂಟೈನ್ ಮಾಡೋಕ್ಕಾಗಲ್ಲ ಅಂತ ಈಗ ಮಿನಿಮಮ್ ಇಟ್ಕೊಂಡಿದ್ದೀನಿ ಅಷ್ಟೇ, ತುಂಬ ವೆರೈಟಿ ಇಟ್ಕೊಂಡಿಲ್ಲ. ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ನಿಮಗೆ ಈ ಸೇವಂತಿಗೆ ಹೂ ಕಪ್ಪಾಗೋದ್ರ ಬಗ್ಗೆ ಒಂದಷ್ಟು ಮಾಹಿತಿ ಹೇಳಿದ್ದೀನಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಇನ್ನೂ ಸಬ್ಸ್ಕ್ರೈಬ್ ಮಾಡದೇ ಹೋದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನೀವು ಯಾರ ಮನೆಯಲ್ಲಿ ಸೇವಂತಿಗೆ ಹೂವಿದೆ ಮತ್ತು ಯಾರಿಗೆ ನಾನು ಹೇಳಿರೋದು ಸರಿಯಲ್ಲ ಅಂತ ಅನಿಸುತ್ತೆ ಮತ್ತು ನೀವು ತುಂಬ ಬೆಳೆಯೋದಾದರೆ ನೀವೇನು ಮಾಡ್ತೀರಾ ಅಂತ ಕೂಡ ಕಾಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್. ಮುಂದಿನ ವಿಡಿಯೋದಲ್ಲಿ ಸಿಗೋಣ.